ನಾವಿಷ್ಟಪಡೋರು ಏನೇ ತಪ್ಪು ಮಾಡಿದ್ರು ನಾವದನ್ನ ಇಷ್ಟು ಲೀಸ್ಟ್ ಆಗಿ ನೋಡ್ತೀವಿ ಅಂತ. ಇಂಥ ದಿನ ನನ್ನ ಲೈಫಲ್ಲೂ ಬರ್ಬೇಕು. ಯಾಕಂದ್ರೆ ನಾನು ನಿನ್ನನ್ನ ಇಷ್ಟೇ ಪ್ರೀತಿಸ್ತಾ ಇದ್ದೀನಿ. ಒಂದು ಸರಿ ನೀ ನನ್ನನ್ನ ಇಶಾನಿ, ಇಶಾನಿ, ಆತೆ ಅತ್ತೆ, ಏನ್ ಮಾಡ್ತಿದ್ದೆ ಇಶಾನಿ? ಏನಿಲ್ವಲ್ಲ. ಸರಿ, ನಿನ್ ಮುಂದಿನ ಪ್ಲಾನ್ ಏನು? ಏನಾದ್ರೂ ಯೋಚನೆ ಮಾಡಿದ್ಯಾ? ಅದನ್ನೇ ಯೋಚನೆ ಮಾಡ್ತಿದ್ದೆ ಅತ್ತೆ. ಸದ್ಯಕ್ಕೆ ಯಾವ ಪಾಯಿಂಟು ನನ್ನನ್ನು ಟ್ರಿಗರ್ ಮಾಡ್ತಿಲ್ಲ. ಈ ಸರಿ ನಾನು ಅವಳಿಗೆ ಕೊಡೋ ಟಾಸ್ಕಲ್ಲಿ ನನಗೆ ಸೋಲೇ ಇರಬಾರ್ದು. ಗುಡ್. ಹಾಗಿದ್ರೆ ಆತರ ಪಡಬಾರ್ದು ಅನ್ನೋ ಸತ್ಯ ನಿನಗೆ ಗೊತ್ತಾಗಿದೆ. ವಸು, ನೀನೇ ಏನಾದ್ರೂ ಈಶಾನಿಗ್ ಪ್ಲಾನ್ ಕೊಡು. ನಾನ್ ಬಂದಿದ್ದು ಅದೇ ವಿಚಾರ ಮಾತಾಡೋದಕ್ಕೆ. ಇವತ್ತು ಮಧ್ಯಾಹ್ನ ಸಿಂಧು ಕಷ್ಟಪಟ್ಟು ಮಾಡಿರೋ ಪ್ಲಾನ್ಗೆ ಇನ್ವೆಸ್ಟರ್ಸ್ ಮೀಟಿಂಗ್ ಇದೆ. ಅದಕ್ಕೋಸ್ಕರ ಅವಳು ಪ್ರೆಸೆಂಟೇಶನ್ ಫೈಲ್ ಕೂಡ ರೆಡಿ ಮಾಡಿದಾಳೆ. ನೀನೀಗ ಹೇಗಾದ್ರೂ ಮಾಡಿ ಆ ಪೆನ್ ಡ್ರೈವ್ ನ ಹುಡುಕಿ ಫೈಲಲ್ಲಿರೋ ಅಷ್ಟು ಡೇಟಾನ ಡಿಲೀಟ್ ಮಾಡಿ ಹಾಳು ಮಾಡ್ಬೇಕು. ಸಿಂಧು, ಇನ್ವೆಸ್ಟರ್ಸ್ ಮುಂದೆ ನೀನ್ ಮಾಡಿರೋ ಪ್ರೆಸೆಂಟೇಶನ್ ಓಪನ್ ಮಾಡಿದ ತಕ್ಷಣ ನಾನ್ ಮಾಡಿರೋ ಪ್ಲಾನ್ ಪ್ರೊಜೆಕ್ಟ್ ಆಗತ್ತೆ. ಆಗ ಇನ್ವೆಸ್ಟರ್ಸ್ ಇದನ್ನೆಲ್ಲ ನೋಡಿ ವಿರಾಟ್ಗೆ ನಿಮ್ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಈಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಎಲ್ರ ಮುಂದೆ ಇನ್ಸಲ್ಟ್ ಮಾಡ್ತಾರೆ. ಆಗ ವಿರಾಟ್, ಸಿಂಧು ನೀವ್ ಹೀಗ PPT ಮಾಡೋದು ಅಂತ ಜೋರಾಗಿ ಕೂಗಾಡ್ತಾನೆ. ಈ ವಿಷಯ ನನ್ವರೆಗೂ ಬಂದಿದ ತಕ್ಷಣ ನಾನ್ ಡಿವೋರ್ಸ್ ಪೇಪರ್ ತಂದು ನಿನ್ ಮುಂದೆ ಇಡ್ತೀನಿ. ನೀನ್ ಅದಕ್ಕೆ ಅಳ್ತಾ ಅಳ್ತಾ ಸೈನ್ ಮಾಡ್ಬೇಕಾಗತ್ತೆ. ಓಹ್, ಇಬ್ರು ಬಂದ್ಬಿಟ್ರು ಅನ್ಸುತ್ತೆ. ಏನ್ ಮಾಡೋದು?